ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೆಂಟಕಿ ಕರ್ನಲ್ ಅಂತ ಅಂದ್ಬಿಟ್ಟು ಅಮೆರಿಕದಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ. ಅವ್ರಿಗೆ ಏನು ಅಂತಂದ್ರೆ ಕೆಂಟಕಿ ಕರ್ನಲ್ ಅಂದ್ರೆ ನಿಮ್ಮ ವೈವಿಧ್ಯಮತೆ, ನೀವು ಎಲ್ಲಾ ತರದ ಪಾತ್ರಗಳಲ್ಲಿ ನೀವು ಆಕ್ಟ್ ಮಾಡಿದಿರಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಅಮಿತಾಬ್ ಬಚ್ಚನ್ ಸಿಗ್ಲಿಲ್ಲ, ಶಿವಾಜಿ ಗಣೇಶನ್ ಸಿಗ್ಲಿಲ್ಲ, ಯಾರಿಗೂ ಸಿಗ್ಲಿಲ್ಲ, ನಾಗೇಶ್ವರ ರಾವ್ ಅವ್ರಿಗೂ ಸಿಗ್ಲಿಲ್ಲ. ಇವ್ರು ಯಾರಿಗೂ ಸಿಗದೆ ಇರೋಂಥ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೆಂಟಕಿ ಕರ್ನಲ್ ಅಂತ ಹೊರದೇಶದಲ್ಲಿ. ಇವರೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕೊಂಡು ನನಗೆ ಇದು ಕೊಡಿ, ನನಗೆ ಅದು ಕೊಡಿ, ನನಗೆ ಡಾಕ್ಟರೇಟ್ ಕೊಡಿ, ನನಗೆ ಪದ್ಮಭೂಷಣ ಅಂತ ಹೇಳಿ ಅಂತ ಖಂಡಿತ ಯಾವಾಗಲೂ ಆಗಲಿಲ್ಲ. ಆದರೆ ಇವಾಗಿನ ಕಾಲಕ್ಕೆ ಅದು ಆಗೋಗ್ಬಿಟ್ಟಿದೆ. ನಾನು ಇಂಥದ್ದೆಲ್ಲ ಸಾಧನೆ ಮಾಡಿದ್ದೀನಿ, ಈ ಸಾಧನೆ ನಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಕೊಡೋದು, ನೀವು ನನಗೆ ಅಪ್ರಿಷಿಯೇಟ್ ಮಾಡೋದು, ಆ ಥರ ಇರ್ತದೆ. ಬಟ್ ಅವ್ರು ಯಾವುದು ಏನು ಮಾಡಲಿಲ್ಲ. ಪದ್ಮಭೂಷಣ, ಪದ್ಮವಿಭೂಷಣ, ಗಾನ ಗಂಧರ್ವ ಅಂತೆಲ್ಲ ಆಗುತ್ತೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿವರೆಗೂ ಅವರು ಮುಟ್ತಾರೆ. ಇವೆಲ್ಲ ಅವರು ಅಪೇಕ್ಷೆ ಪಡೆದೇ ಅವ್ರ ದಾರಿಗೆ, ಅವ್ರ ಜೀವನಕ್ಕೆ ಬಂದಂಥ ಪುರಸ್ಕಾರ, ಗೌರವ ಮತ್ತು ಮನ್ನಣೆ ಅಂತ ನಾನು ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾನೆ ಹೋದರೆ ನಿರಂತರವಾಗಿ ಮಾತಾಡ್ತಾ ಹೋಗ್ಬೋದು. ಭಾಳ ಪ್ರೀತಿಪಟ್ಟು ಒಬ್ಬ ನಟನ ಫಾಲೋ ಮಾಡ್ಬೋದು. ನಾನು ಡಾಕ್ಟರ್ ಆಗಿದ್ದೀನಿ, ಬಟ್ ಅತ್ಯಂತ ಪ್ರೀತಿಪಟ್ಟು ಅವರ ಅಭಿಮಾನಿಗಿದ್ದೀನಿ. ನಾನು ಡಾಕ್ಟರ್ ಆಗಿರ್ಬೋದು, ಸರ್ಜನ್ ಆಗಿರ್ಬೋದು, ನನ್ನ ಸಾಧನೆ ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಬಟ್ ತುಂಬ ಹೃದಯದಲ್ಲಿ ನಾನು ಅವ್ರನ್ನ ಫಾಲೋ ಮಾಡ್ತಾ ಬಂದಿದ್ದೀನಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಕನ್ನಡ ಅಂತ ಹೇಳ್ಬೋದು. ಕನ್ನಡ ಭಾಷೆನ ಅತ್ಯಂತ ಸ್ಪಷ್ಟವಾಗಿ ಮಾತಾಡಿದಂಥ, ನನಗೆ ತಿಳುವಳಿಕೆ ಇದ್ದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಏರಿಳಿತ, ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ತಾ ಹೋದರೆ ನೀವೇನು ಮಾಡೋದು ಬೇಡ. ನೀವು ಕುಮಾರವ್ಯಾಸರ ಕಾವ್ಯ ಕೂಡ ನೀವು ಸುಲಲಿತವಾಗಿ ಓದ್ಬೋದು ಅಂತ ಅಂದ್ಬಿಟ್ಟು ಅವರ ಡೈಲಾಗ್ಗಳನ್ನ ನೀವು ರಿಪೀಟೆಡಾಗಿ ನೀವು ನೋಡಿಬಿಟ್ರೆ, ಓಹೋ ಇಷ್ಟೇ ಚೆನ್ನಾಗಿ ನಾವು ಮಾತಾಡ್ಬೋದು ಅನ್ನೋ ಒಂದು ಪರಿಕಲ್ಪನೆ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಡ್ತಾರೆ. ಬಂಗಾರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವ್ರಿಗೆ ಕರ್ನಾಟಕ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಅವ್ರಿಗೆ ಬಿರುದು ಕೊಡಬೇಕು ಅನ್ನೋ ಪ್ಲಾನ್ ಮಾಡುವಾಗ ಇವ್ರಿಗೆ ಸರಿಸಮಾನರಾಗದಂಥ ಮತ್ತೊಬ್ಬರು ಮಹಾನ್ ವ್ಯಕ್ತಿ ಕುವೆಂಪು ಅವ್ರನ್ನ ಬ್ಯಾಲೆನ್ಸ್ ಮಾಡಿ ಕುವೆಂಪು ಅವರು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಇಬ್ಬರಿಗೂ ಕೊಡಬೇಕು ಅಂತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನನಗಷ್ಟು ದೊಡ್ಡ ಅರ್ಹತೆ ಇಲ್ಲ, ಕುವೆಂಪು ಅವ್ರ ಪಕ್ಕದಲ್ಲಿ ಅಥವಾ ಕುವೆಂಪು ಅವರು ತಗೊಂಡಂಥ ಪ್ರಶಸ್ತಿ ನಾನು ತಗೊಳ್ಳೋಷ್ಟು ಅರ್ಹನಲ್ಲ ಅಂತಲೂ ಹೇಳ್ತಾರೆ. ಆ ನಂತರ ಅವ್ರನ್ನ ಇಲ್ಲ ನಿಮ್ಗೆ ತುಂಬ ದೊಡ್ಡ ಅರ್ಹತೆ ಇದೆ ಅಂತ ಹೇಳಿ ಕುವೆಂಪು ಅವ್ರಿಗೆ ಮೊದಲು ಪ್ರಶಸ್ತಿ ಕೊಟ್ಟು ನಂತರ ಇವ್ರಿಗೆ ಪ್ರಶಸ್ತಿ ಕೊಡೋ ರೀತಿಯಲ್ಲಿ ಅವರು ಮಾಡ್ತಾರೆ. ಇದೆಲ್ಲ ಅವ್ರ ದೊಡ್ಡ ಗುಣ. ಕನ್ನಡ ಅಂತ ಅಂದರೆ ರಾಜ್ಕುಮಾರ್ ಅಂದರೆ ಕನ್ನಡ ಅಂತ ಹೇಳ್ತಾ ಇದ್ವಿ. ಈಗ ಕುವೆಂಪು ಅವ್ರ ಬಗ್ಗೆ ಹೇಳಿದ್ರ ಜೊತೆಗೆ ನನ್ನ ಪ್ರಕಾರದಲ್ಲಿ ಈಗ ಕದಂಬರಿಂದ ಹಿಡಿದು, ಚಾಲುಕ್ಯರಿಂದ ಹಿಡಿದು, ಗಂಗರಿಂದ ಹಿಡಿದು ಎಷ್ಟೊಂದು ರಾಜರು ಆಳಿದ್ದಾರೆ ಕರ್ನಾಟಕ ರಾಜ್ಯವನ್ನ. ಅಷ್ಟೇ ರೀತಿಯಲ್ಲಿ ಕೊಡುಗೆ ನಮ್ಮ ಮೈಸೂರು ಒಡೆಯರ್ ಕಡೆಯಿಂದ ಇದೆ. ಮತ್ತೆ ವಿಜಯನಗರ ಸಂಸ್ಥಾನ ಕೃಷ್ಣದೇವರಾಯ ಆದಿಯಾಗಿ ಅವರು ತೆಲುಗು ನಾಡಿನಲ್ಲೂ ಆಡಿದ್ರು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಗಳಿದ್ದಾವೆ. ಹಲವಾರು ಕವಿಗಳು, ಪಂಪ, ರನ್ನ, ಕುಮಾರವ್ಯಾಸ, ಈ ಥರದ್ದು ದೊಡ್ಡ ಮಹಾನ್ ವ್ಯಕ್ತಿಗಳಿದ್ರು. ಬಸವಣ್ಣವರಿದ್ದರು, ಸರ್ವಜ್ಞರಿದ್ದರು, ಇವರೆಲ್ಲ ಇದ್ರು. ನವಯುಗದಲ್ಲಿ ಕುವೆಂಪು ಅವರಾಗಿರ್ಬೋದು, ಕಾರಂತರಾಗಿರ್ಬೋದು, ಬೇಂದ್ರೆಯವರಾಗಿರ್ಬೋದು, ಹೀಗೆ ಹಲವಾರು ರೈಟರ್ಸ್ಗಳು ಕನ್ನಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವ್ರು ಎಲ್ಲರೂ ಜೊತೆಯಲ್ಲಿ ಬೆಳ್ಕೊಂಡು ಬಂದ್ರು ಡಾಕ್ಟರ್ ರಾಜ್ಕುಮಾರ್ ನನ್ನ ಒಂದು ಶೇಡ್ ಮೇಲಿರ್ಬೋದು ಕನ್ನಡ ಬೆಳವಣಿಗೆಗೆ ಮತ್ತೆ ಕನ್ನಡದ ಉಳಿವಿಗೆ ಕಾರಣಕರ್ತರಾಗಕ್ಕೆ. ಕನ್ನಡ ರಾಷ್ಟ್ರೀಯ ಮನ್ನಣೆ ಸಿಕ್ಕಬೇಕು, ರಾಷ್ಟ್ರೀಯ ಭಾಷೆ ಆಗಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ಪ್ರಯತ್ನ ಎಷ್ಟೊಂದು ವರ್ಷದಿಂದ ಆಗ್ತಾ ಇತ್ತು. ಗೋಕಾಕ್ ಚಳವಳಿ ಮಾಡ್ತಾರೆ, ನಾವು ಇನ್ನು ಸಣ್ಣ ಹುಡುಗರುಗಳು ಅವಾಗೆಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಅಂತಂದರೆ ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಅನ್ನೋಂಥ ಊರು ರಸ್ತೆಯಲ್ಲಿ ಪ್ರತಿಯೊಂದು ಒಂದು ದೊಡ್ಡ ಆಂದೋಲನ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ಲಾರಿಯಲ್ಲಿ ಮೇಲ್ಗಡೆ ನಿಂತ್ಕೊಂಡು ಕೈ ಬೀಸಿ ಬರ್ತಾರೆ ಅಂದರೆ ಲಕ್ಷೋಪತಾದಿಯಲ್ಲಿ ಜನರು ಅವ್ರ ಹಿಂದೆ ಹೋಗ್ತಾರೆ. ಅದು ಜಸ್ಟ್ ಫ್ಯಾನ್ ಫಾಲೋಯಿಂಗ್ ಅಷ್ಟೇ ಅಲ್ಲ, ಆ ಮನುಷ್ಯ ಕನ್ನಡಕ್ಕೋಸ್ಕರ ಇಟ್ಟಂಥ ಪ್ರೀತಿ ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಅಂದ್ಬಿಟ್ಟು ಅಷ್ಟು ರ್ಯಾಲಿ ಮಾಡ್ತಾರೆ. ಆವಾಗ ಕನ್ನಡಕ್ಕೆ ರಾಷ್ಟ್ರೀಯ ಸ್ಥಾನ, ಮಾನ, ಗೌರವ ಬರುತ್ತದೆ. ಹೀಗೆ ಅವರು ಮಾಡಿದಂಥ ಕೆಲಸಗಳು ಹಲವಾರು. ಪ್ರತ್ಯಕ್ಷವಾಗಿ ಡಾಕ್ಟರ್ ರಾಜ್ಕುಮಾರ್ ಯಾರಿಗೂ ಹೋಗ್ಬಿಟ್ಟು ದುಡ್ಡು ಕೊಟ್ಟರು, ಅವ್ರಿಗೆ ಸಹಾಯ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅವು ಯಾವ ಬೇಡ ರೀ. ನಮ್ಮ ಕಾಲದ ಜನರು ನನ್ನ ಪ್ರಕಾರದಲ್ಲಿ ಒಳ್ಳೆತನ ಏನಾದರೂ ಇದ್ದರೆ ನಮ್ಮಗಳಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ತಾ ನಾವೆಲ್ಲ ಕಲ್ತಿದ್ದಂಥ ಪಾಠ ಅಂತ ನಾನು ಹೇಳ್ಕೊಳ್ಬೋದು. ಅದು ಅವರು ಒಂದು ವಿಶ್ವವಿದ್ಯಾಲಯ ಥರ. ಸೊ ನಾವು ಇವಾಗ ಎಷ್ಟು ಸಣ್ಣ ಮಕ್ಕಳುಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ಬಿಟ್ಟು ಒಂದು ಪಠ್ಯನೂ ಇದೆ. ಅವ್ರ ಬಗ್ಗೆ ಅವರು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದು ಏನು ಮಾಡಿದ್ರು, ರಂಗ ಪ್ರವೇಶ ಹೆಂಗ್ ಮಾಡಿದ್ರು, ಏನೆಲ್ಲ ಕಷ್ಟ ಇತ್ತು ಅಂತ ಎಲ್ಲ ಅವರು ಬರ್ಕೊಂಡು ಬಂದಿರ್ತಾರೆ. ಅಚೀವ್ಮೆಂಟ್ ಮಾಡಾದ್ಮೇಲೆ ಓಹ್ ಇದು ಡಾಕ್ಟರ್ ರಾಜ್ಕುಮಾರ್. ಅವ್ರದ್ದೊಂದು ಸಿಂಪಲ್ ಎಕ್ಸಾಂಪಲ್
ಎಕ್ಸಾಂಪಲ್. ಒಬ್ಬ ಸಾಮಾನ್ಯ ಮನುಷ್ಯ, ಕಷ್ಟಜೀವಿ, ದನ ಕುರಿ ಕಾಯ್ಕೊಂಡಿದ್ದಂತ ಹುಡುಗ, ಓದು ಬರಹ ಬರದೇ ಇರುವಂತದ್ದು ಹುಡುಗ, ಶ್ರದ್ಧೆ, ಭಕ್ತಿ, ಗೌರವ ತಾವು ಮಾಡೋ ಕೆಲಸದ ಮೇಲೆ ಇದೆ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗಬಹುದು ಅಂತ ಅವ್ರು ತೋರಿಸಿದ್ದಾರೆ. ಇದು ನಮಗೆಲ್ಲ ಪ್ರೇರಣೆ. ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೂ ಅಷ್ಟೇ, ವಿದ್ಯೆ ಕಲಿಬೇಕು, ಶ್ರಮ ಹಾಕ್ಬೇಕು, ಆಪರೇಷನ್ ಕಲಿಬೇಕು. ನಾನು ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ಪೇಷಂಟ್ ಶಿಫ್ಟ್ ಮಾಡೋದ್ರಿಂದ ಹಿಡಿದು ಪೇಷಂಟ್ ಪ್ರಿಪೇರ್ ಮಾಡೋದು, ಅದು ಏನು ಅಂತ ಹೇಳಿದ್ರೆ ಒಂಥರ ಮುಜುಗರ ಆಗುತ್ತೆ, ಆ ಲೆವೆಲ್ ಇಂದ ಹಿಡಿದು ಅವ್ರಿಗೆ ಎನಿಮಾ ಕೊಡೋದಾಗಿರ್ಬೋದು, ಇಂಥವೆಲ್ಲ ಕಲ್ತಿದೀವಿ. ಒಬ್ಬ ಡಾಕ್ಟರ್ ಆಗಿ ಇದೆಲ್ಲ ಕಲಿಯೋ ಅವಶ್ಯಕತೆ ಇರಲ್ಲ. ಒಂದು ಇಂಜೆಕ್ಷನ್ ಕೊಡೋದು, ಒಂದು IV ಲೈನ್ ಹಾಕೋದು, ಇವೆಲ್ಲ ಮಾಡೋದು ಯಾಕೆ ಅಂದ್ರೆ ನಾನು ಪೂರ್ಣ ಪ್ರಮಾಣದಲ್ಲಿ ನಿಪುಣನಾಗಬೇಕು ಅಂತ ಅಂದ್ಬಿಟ್ಟು ನಾನು 100% ಎಫರ್ಟ್ ಹಾಕಿ ಒಬ್ಬ ಡಾಕ್ಟರ್ ಆಗಿದ್ದೀನಿ ಅಥವಾ ಸರ್ಜನ್ ಆಗಿದ್ದೀನಿ. ಅದಕ್ಕೆ ಪ್ರೇರೇಪಣೆ ಅಗೇನ್ ಡಾಕ್ಟರ್ ರಾಜ್ಕುಮಾರ್. ನನ್ನ ತಂದೆ ತಾಯಿ ಡೆಫಿನೆಟ್ಲಿ ದೇ ಆರ್ ಲಿವಿಂಗ್ ಎಕ್ಸಾಂಪಲ್. ದಿನ ಬೆಳಗ್ಗೆ ಎದ್ರೆ ನನ್ನ ತಂದೆ ಹೆಂಗಿದ್ರು, ನನ್ನ ತಾಯಿ ಹೆಂಗಿದ್ರು ಅಂದ್ರೆ ನನ್ನ ತಂದೆನೋ ರಾಜ್ಕುಮಾರ್ ಇದ್ದಂಗಿದ್ದಾರೆ ಅಂತ, ನಮ್ಮ ತಾಯಿನೋ ಪಾರ್ವತಮ್ಮನವ್ರು ಇದ್ದಂಗಿದ್ದಾರೆ ಅಂತ ಅನ್ಕೊಂಡು ಅವ್ರು ನೋಡುವಾಗ್ಲೂ, ದಿನ ಅವ್ರು ನೋಡುವಾಗ ಅವ್ರು ಒಳ್ಳೆ ಮಾಡೋ ಕೆಲಸ ಮಾತ್ರ ನನಗೆ ಕಾಣಿಸ್ತಿತ್ತು. ಇವ್ರು ಮಾಡಿದ್ದಂತ ಅದ್ಭುತವಾಗಿರುವಂತ ಕೆಲಸಗಳಲ್ಲಿ ಎಷ್ಟೋ ಜನ ಮೂಗು ಮುರಿತಾರೆ, ಅವ್ರು ಅದ್ ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು. ಏನು ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತ ಒಂದು ಪಾತ್ರ ನಿರ್ವಹಿಸಿದ್ದಾರೆ. ಆ ಪಾತ್ರ ಬರೀ ಸಿನಿಮಾಕ್ಕೆ ಮೀಸಲಾಗ್ಲಿಲ್ಲ, ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂತ ಎಲ್ಲಾ ರೀತಿ ಸಹಾಯ ಅವ್ರು ಮಾಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಒಬ್ಬ ಮನುಷ್ಯ ಜೀವನದಲ್ಲಿ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಅನ್ಕೊಳ್ಬಹುದು. ಬೇರೆ ಯಾವೇ ಆಕ್ಟರ್ ಆಗಿದ್ರು ಇಷ್ಟು ಇನ್ಫ್ಲುಯೆನ್ಸ್ ಖಂಡಿತವಾಗ್ಲೂ ಮಾಡಿರಕ್ಕಾಗಲ್ಲ. ಅವರು ಸಾರಿದ್ದಾರೆ ಅಂತ ನಾನು ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಕನ್ನಡ ಅಂತ ಅಂದ್ಬಿಟ್ಟು ನಾನ್ ಸ್ಟಾಪ್ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಪ್ರತಿ ಒಂದು ವರ್ಷ ರಾಜ್ಯೋತ್ಸವದ ದಿನ ಅಂತ ಅಲ್ಲ, ರಾಜ್ಯೋತ್ಸವ ತಿಂಗಳು ಅಥವಾ ವರ್ಷ ನಡೆಯುತ್ತೆ ರಾಜ್ಯೋತ್ಸವಗಳು. ಯಾವಾಗ ನಾವು ಹಾಡಾಕ್ಬೇಕು ಅಂತಂದ್ರೆ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ನಾವಾಡುವ ನುಡಿಯೇ ಕನ್ನಡ ನುಡಿ ಅಂತ ಅನ್ನುವಂಥ ಅದ್ಭುತವಾಗಿರುವಂಥ ಹಾಡುಗಳು. ಜೇನಿನ ಹೊಳೆಯು ಹಾಲಿನ ಮಡೆಯು ಸುದೆಯೋ ಕನ್ನಡ ಸವಿ ನುಡಿಯು ಅಂತ ಹಾಡ್ತಾರೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಈ ಥರ ಹಾಡು ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಬೇರೆ ಯಾರಾದರೂ ಹಾಡಿದರೆ ಕುವೆಂಪು ಅವರು ನಮ್ಮವ್ರಿಗೂ ಮುಟ್ತಾ ಇರಲಿಲ್ಲ ಅಂತ ಅನ್ಕೊಳ್ಬೋದು. ಅದೇ ರೀತಿಯಲ್ಲಿ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ. PB ಶ್ರೀನಿವಾಸ್ ಅವರು ಹಾಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದಾರೇನೋ ಅನ್ನೋಷ್ಟು ಪ್ರೀತಿ ಅಭಿಮಾನ ನಮ್ಮಲ್ಲಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಾಗ ಹಂಸಲೇಖ ಅವರು ಹಾಡಿದಂಥ ಹಾಡು, ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ನಿಂತ್ಕೊಂಡು ಒಂದು ಸಾರ್ವಟ್ ಮೇಲೆ ಹಾಡ್ಕೊಂಡು ಬರ್ತಾರೆ. ಸನ್ನಿವೇಶ ಅಷ್ಟೊಂದು ಏನಿರಲಿಲ್ಲ, ಆಕಸ್ಮಿಕ ಚಿತ್ರದಲ್ಲಿ ಹಾಡು ಬರಬೇಕು ಅಂತ ಇರಲಿಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕನ್ನಡ ಅನ್ನೋದು ಉಸಿರಲ್ಲಿತ್ತು ಅನ್ನೋದಕ್ಕೆ ಇದೊಂದು ಹಾಡು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಚಟಗ ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಈ ತರ ಹಾಡು ಹಾಡಬೇಕು ಅಂತಂದ್ರೆ ಇದು ರಾಜ್ಕುಮಾರ್ಗೋಸ್ಕರನೇ ಬರೆದಿದ್ದಾರೇನೋ ಅನ್ನೋಂಥ ಸಂತೋಷವಾಗಿರುವಂಥ ಈ ಹಾಡುಗಳನ್ನೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಮುಂದೆ ತಂದಿದ್ದಾರೆ. ನಮಗೆ ಕನ್ನಡದ ಬಗ್ಗೆ ಅದಮ್ಯವಾದ ಪ್ರೀತಿ ಡೆವಲಪ್ ಆಗೋಯ್ತು. ನಾನು PU ಓದ್ತಾ ಇರ್ಬೋದು, ಹರಿಶ್ಚಂದ್ರ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ ಹೇಳ್ತಾರೆ. ಒಂದು ಕನ್ನಡದ ಹಳಗನ್ನಡದ ಪದ್ಯ. ಡಾಕ್ಟರ್ PV ನಾರಾಯಣ ಅವ್ರನ್ನ ನೆನೆಸಲೇಬೇಕು ಇವತ್ತು. ಯಾಕೆ ಅಂದ್ರೆ ಅವ್ರು ನಮ್ಮ ಕನ್ನಡದ ಪ್ರಾಧ್ಯಾಪಕರು, ಪ್ರೊಫೆಸರ್, ರೈಟರ್. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ ಅಂದ್ಬಿಟ್ಟು ಒಂದು ಹಳಗನ್ನಡದ ಪದ್ಯನ ಹೇಳ್ತಾ ಹೋಗ್ತಾರೆ. ಮೈ ಜುಮ್ಮನ್ನಕ್ಕೆ ಶುರು ಆಗ್ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ, ನೋವು, ಸಂಕಟ, ಹಳು ಎಲ್ಲ ಒಟ್ಟೊಟ್ಟಿಗೆ ಶುರು ಆಗ್ಬಿಡ್ತದೆ. ಯಾಕೆ ಅಂದ್ರೆ ಸತ್ಯ ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರರ ಹೇಳಿಕೆ ಪ್ರಕಾರ ನೀನು ಸುಳ್ಳು ಹೇಳಲ್ಲ ಅನ್ನೋದಾದ್ರೆ ನೀನು ನಿಮ್ಮ ಆಸ್ತಿ ಪೂರ್ತಿ ಎಲ್ಲ ಬಿಟ್ಟು ನೀನು ಕಾಡಿಗೆ ಹೋಗ್ಬೇಕು, ನಿನ್ನ ಹೆಂಡತಿ ಕರ್ಕೊಂಡು ಅಂತ ಅನ್ಬಿಟ್ಟು ಹೇಳ್ತಾರೆ. ಆವಾಗ ಸುತ್ತ ಇದ್ದಂತ ಜನ, ಮಹಾರಾಜ ವೈಭೋಗ ಬಿಟ್ಬಿಟ್ಟು ನಾರುಮಡಿ ತೊಟ್ಕೊಂಡು ಅವನ ಹೆಂಡತಿ ಮತ್ತೆ ಮಗು ಲೋಹಿತಾಶ್ವನ್ ಜೊತೆಲಿ ಕಾಡಿಗೆ ಹೋಗ್ತಾನೆ ಅಂತ ಅನ್ನುವಾಗ ಜನಗಳು ಯಾವ ರೀತಿಯಲ್ಲಿ, ಒಬ್ಬ ಅರ್ಚಕನಿರ್ಬೋದು, ಒಬ್ಬ ಮಡಿವಾಳ್ರವನ್ ಇರ್ಬೋದು, ಒಬ್ಬ ಸೈನಿಕ ಇರ್ಬೋದು, ಅವನ ಸಹಾಯಕ ಇರ್ಬೋದು, ಸಾರೋಟ್ ಓಡಿಸೋನ್ ಇರ್ಬೋದು, ಏನು ಸತ್ಯ ಹರಿಶ್ಚಂದ್ರನ ಕಾಡು ಬಿಡುವಾಗ ಪುರದ ಪುಣ್ಯ, ನಮ್ಮ ದೇಶದ ಪುಣ್ಯ ಪುರುಷ ರೂಪದಲ್ಲಿ ಹೊರಗಡೆ ಹೊಟ್ಟೋಗ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಅಳನ್ನು ತೋಡ್ಕೊಳ್ಳುವಂತ ಒಂದು ಸನ್ನಿವೇಶ. ನಮಗೆ ಆ ಸನ್ನಿವೇಶ ಚಿತ್ರೀಕರಣ ಆಗ್ತಾ ಇದೆ ನಮ್ಮ ಮನಸ್ಸಲ್ಲಿ ಅಂತ ಅಂದ್ರೆ ಆ 3D ಬರೋದು ಡಾಕ್ಟರ್ ರಾಜ್ಕುಮಾರ್. ಹರಿಶ್ಚಂದ್ರ ಹೆಂಗಿದ್ರು ಅಂದ್ರೆ ರಾಜ್ಕುಮಾರ್ ತರ ಇದ್ರು. ಹರಿಶ್ಚಂದ್ರ ಮಹಾರಾಜ ಹೋಗಿ
ವೀರಬಾಹು ಅವರ ಸಹಾಯಕನಾಗಿ ಎಣ ಸುಡೋ ಅಂತ ಸನ್ನಿವೇಶ, ಒಂದು ಕೋಲ್ ಹಿಡ್ಕೊಂಡು ಹಿಂಗ್ ನಿಂತ್ಕೊಳ್ತಾರೆ. ಈ ಪಾತ್ರನೂ ರಾಜ್ಕುಮಾರ್ ಮಾಡಬಹುದಾ ಅಂತ ಅನ್ನೋವಂಥದ್ದು ಎಲ್ಲಾ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಆ ಸನ್ನಿವೇಶದಲ್ಲೂ ಅವನ ಹೆಂಡ್ತಿನೇ ಬಂದ್ರೂ ಅವನ ಮಗ ಸತ್ತೋಗಿರ್ತಾನೆ ಹಾವು ಕಚ್ಚಿ ಅಂತ ಅನ್ನೋ ಲೋಹಿತಾಶ್ವ ಅಂದ್ವಾಗ್ಲೂ ಕಷ್ಟ ಆಗ್ವಾಗ ಇವನು ಧೃತಿಗೆಡದೆ ಅವನು ಹೆಂಡ್ತಿ ಅಂತ ಗೊತ್ತಾದ ಮೇಲೂ ನನಗೆ ಸುಂಕ ಬೇಕು ಅಂತ ಕೇಳ್ತಾನೆ. ಕರಳು ಕಿವುಚೋ ಅಂತ ಒಂದು ಪರಿಸ್ಥಿತಿ ನಮ್ಗಳಿಗೆ ಆಗ್ಬಿಡ್ತದೆ. ಅದನ್ನ ಡಾಕ್ಟರ್ ರಾಜ್ಕುಮಾರ್ ಅಲ್ಲದೆ ಬೇರೆ ಯಾರು ನಿರ್ವಹಿಸಕ್ ಆಗಲ್ಲ ಅಂತ ಅನ್ನೋದು ಅವರು ಮತ್ತೆ ಮತ್ತೆ ನಮಗೆ ಹೇಳಿದ್ದಂಗೆ ಅನಿಸ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ನಾನು ಹೇಳ್ತಾ ಇದ್ದೆ ಯಾವುದು ಭಕ್ತ ಚೇತ ಅಂತ ಒಂದು ಸಿನಿಮಾ ಇದೆ, ಮಡಕೆ ಮಾಡೋನು. ಭಕ್ತ ಕುಂಬಾರದಲ್ಲಿ ಕುಂಬಾರನ ಪಾತ್ರ ಮಾಡ್ತಾರೆ. ದೂರದ ಬೆಟ್ಟ ಸಿನಿಮಾದಲ್ಲಿ ಕಮ್ಮಾರ ಕುಲುಮೆ ಕೆಲಸ ಮಾಡುವಂಥದ್ದು. ಈ ರೀತಿಯಲ್ಲಿ 10 ಪಾತ್ರಗಳಲ್ಲಿ ಅವರು ಕಾಣಿಸ್ತಾ ಹೋಗ್ತಾರೆ. ಸೊ ಪ್ರತಿ ಒಂದು ಮನೆಯಲ್ಲಿ ನಾನು ರೈತನಾಗಿದ್ದರೆ ರಾಜ್ಕುಮಾರ್ ತರ ಇರಬೇಕು, ಬಂಗಾರದ ಮನುಷ್ಯನ ಆಗ್ಬೇಕು ಅಂತ ಒಂದು ಆಸೆ ಪಡುವಂಥದ್ದು. ಪೊಲೀಸ್ ಪಾತ್ರಧಾರಿ ಆಗ್ಬೇಕು ಅಂದ್ರೆ ಶಬ್ದವೇದಿ ಇರೋ ತರದಲ್ಲಿ ನಾನು ಇರಬೇಕು. ಡಿಟೆಕ್ಟಿವ್ ಆಗಿದ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲಿ ಇರುವಂತ ಒಬ್ಬ ರಾಜ್ಕುಮಾರ್ ನಾನು ಆಗ್ಬೇಕು ಅಂತ ಅವಾಗಿನ ಕಾಲದಲ್ಲಿ. ಅದೇ ರೀತಿಯಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಅಂದ್ರೆ ಶ್ರುತಿ ಸೇರಿದಾಗ ಸಿನಿಮಾದಲ್ಲಿ ಮೌಢ್ಯ ಮತ್ತೆ ಆಧುನಿಕ ವೈದ್ಯಕೀಯ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಡಾಕ್ಟರ್ಗಳ ಹೇಳೋದನ್ನ ನೀವು ಕೇಳಬೇಕು ಅನ್ನೋದು ಒಂದು ಸಾರಿಕೆ ಡಾಕ್ಟರ್ ರಾಜ್ಕುಮಾರ ಸಿನಿಮಾದಲ್ಲಿ ಆಗಿದೆ. ಇಷ್ಟೆಲ್ಲ ಕ್ರಾಂತಿಕಾರಿ ಆಗ್ಬೇಕು ಅಂತ ಅಂದ್ರೆ ಅದ್ಭುತವಾಗಿರೋ ಒಂದು ಬ್ಯಾಕ್ ಡ್ರಾಪ್. ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ, ಈ ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡ ನನ್ನುಸಿರಾಗಿರುವಾಗ, ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು. ಅದ್ಭುತವಾಗಿರುವಂತಹ ಹಾಡುಗಳು. ಈಗ ಮಯೂರ ಸಿನಿಮಾದಲ್ಲೂ ಅಷ್ಟೇ ಅಸಹಾಯಕನಾಗಿರುವಂತ ಒಬ್ಬ ಮನುಷ್ಯ ರಾಜ್ಕುಮಾರ ನಾನು ಅಂತ ಅನ್ನೋದು ಗೊತ್ತಾದಾಗ ಅವನ ಗುಂಪನ್ನು ಕಟ್ಟುವಂಥದ್ದು, ಸೈನ್ಯ ಮಾಡುವಂಥದ್ದು, ಮತ್ತೆ ವಾಪಸ್ಸು ಮಾರು ವೇಷದಲ್ಲಿ ಹೋಗಿ ಮತ್ತೆ ಅವನ ರಾಜ್ಯವನ್ನು ವಾಪಸ್ ಪಡ್ಕೊಳ್ಳುವಂಥದ್ದು, ಈ 10 ರೀತಿಯಲ್ಲಿ ಒಂದು ಮೆಸೇಜ್ ಕೊಡುವಂತ ಒಂದು ಪಾತ್ರಗಳನ್ನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು ಮಾಡಿದ್ದಾರೆ, ಭಕ್ತಿಗೀತೆಗಳನ್ನ ಹಾಡಿದ್ದಾರೆ, ಬೇರೆ ರೀತಿ ಜಾನರ್ಸ್ ಹಾಡುಗಳನ್ನ ಹಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಸಮಾಜಕ್ಕೆ ಏನ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ. ನಾವು ರಸಮಂಜರಿ ಕಾರ್ಯಕ್ರಮ ಅಂತ ಅನ್ಬಿಟ್ಟು ಸಣ್ಣ ಹುಡುಗರಿಂದ ನಾವು ನೋಡ್ತಾ ಬಂದಿದ್ದೀವಿ. ಯಾವುದೋ ಒಂದು ದೊಡ್ಡ ಫ್ಲಡ್ ಆಗೋಗಿದೆ, ಅವ್ರಿಗೆ ಸಹಾಯ ಬೇಕು ಅಂತ ಅನ್ನುವಾಗ ಅತಿವೃಷ್ಟಿ ಆಗೋಯ್ತು, ಅನಾವೃಷ್ಟಿ ಆಗೋಯ್ತು, ಬರ ಪರಿಹಾರ ನಿಧಿ ಅಂತ ಹೇಳುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಬಂದರೆ ಸಾಕು ಒಂದಷ್ಟು ಜನ ದೇಣಿಗೆ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಈ ರೀತಿ ಒಂದಲ್ಲ 10 ಕಾರ್ಯಕ್ರಮಗಳ 106 ಕಾರ್ಯಕ್ರಮಗಳು, ಮಠ ಮಾನ್ಯಗಳು, ಮಸೀದಿ, ಚರ್ಚ್ಗಳು, ದೇವಸ್ಥಾನಗಳು, ಇವೆಲ್ಲವಕ್ಕೂ ಮೀರಿ ಪ್ರತಿ ಒಂದು ಆಕ್ಟಿವಿಟಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತೊಡಗಿಸ್ಕೊಳ್ತಾರೆ. ಕಾರ್ಗಿಲ್ ಯುದ್ಧ, ಆ ಯೋಧರು ಹುತಾತ್ಮರಾಗ್ತಾರೆ, ಕಷ್ಟ ಆಗ್ತದೆ, ಸಾವು ನೋವು ಉಂಟಾಗ್ತದೆ, ಅದಕ್ಕೆ ಪರಿಹಾರ ಬೇಕು ಅಂತ ಹೇಳುವಾಗ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದಷ್ಟೇ ಅಲ್ಲ, ಭಾರತದಷ್ಟೇ ಅಲ್ಲ, ಹೊರದೇಶದಲ್ಲೂ ಹೋಗಿ ಕಾರ್ಗಿಲ್ ಯುದ್ಧ ಮತ್ತೆ ಅವರ ಸೈನಿಕರಿಗೆ ನಿಧಿಯನ್ನು ಸಹಾಯ ಮಾಡಕ್ಕೆ ಇವರು ಪಾತ್ರ ಬಹಳಷ್ಟು ದೊಡ್ಡದು. ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ರೆ ದ ಪರ್ಫೆಕ್ಟ್ ಸೆಕ್ಯುಲರ್ ಅಂತ ಹೇಳ್ಬೋದು. ಸೆಕ್ಯುಲರ್ ಅಂತ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ನನ್ನ ಪ್ರಕಾರದಲ್ಲಿ. ಅವರು ಒಬ್ಬ ಮುಸಲ್ಮಾನ ಪಾತ್ರನೂ ಮಾಡಿದ್ದಾರೆ, ಪಾದ್ರಿ ಪಾತ್ರನೂ ಮಾಡಿದ್ದಾರೆ, ಭಗವಂತನ ಪಾತ್ರಗಳು ಮಾಡಿದ್ದಾರೆ. ಶ್ರೀಮನ್ ನಾರಾಯಣನ ಪಾತ್ರ, ಶ್ರೀರಾಮನ ಪಾತ್ರ, ಶ್ರೀಕೃಷ್ಣನ ಪಾತ್ರ, ಅದ್ಭುತವಾಗಿರುವಂತ ಪಾತ್ರಗಳು ಮಾಡಿದ್ದಾರೆ. ಅಷ್ಟೆಲ್ಲ ಪಾತ್ರಗಳು ಮಾಡುವಾಗ ಬೇರೆಯವರಿಗೆ ಬೇರೆ ಅಕಸ್ಮಾತ್ ಈ ಒಂದು ಕ್ಯಾರೆಕ್ಟರ್ ಒಬ್ಬ ಮನುಷ್ಯನ ಪಾತ್ರ, ಒಬ್ಬ ಗೌಡನ ಪಾತ್ರ ಮಾಡ್ತಾ ಇದ್ದಾನೆ ಅಂದ್ರೆ ಅನಾನುಕೂಲ ಅಥವಾ ನೋವು ಕಷ್ಟ ಆಗದೆ ಇರೋ ರೀತಿಯಲ್ಲಿ ಅವರ ಪ್ರತಿ ಒಂದು ನಡವಳಿಕೆ, ಪ್ರತಿ ಒಂದು ಮಾತು ಅವರು ತೋರಿಸ್ಕೊಡ್ತಾ ಇದೆ. ಇವಾಗ ನಾವೇನು ಹೇಳ್ತಾ ಇದೀವಿ, ನಾವು ಸೆಕ್ಯುಲರ್ ಇದೀವಿ, ನಾವು ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಅಂತ ಬೂಟಾಟಿಕೆಗೆ ನಾವು ಮಾತಾಡ್ತಾ ಇರ್ತೀವಿ. ಅವ್ರ ಬೂಟಾಟಿಕೆ ಏನು ಇರ್ಲಿಲ್ಲ. ಪ್ರತಿ ಒಂದು ಆಕ್ಷನ್ ಅಲ್ಲೂ ಎಲ್ಲರೂ ನಾವೆಲ್ಲ ಕೂಡಿ ಬಾಳ್ಬೇಕು ಅಂತ ಅನ್ಬಿಟ್ಟು ಅವರು ಹೇಳ್ಕೊಡ್ತಾ ಇದ್ರು. ಒಂದು ಹಾಡು, ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಅಂತ ಅನ್ಬಿಟ್ಟು ಅದ್ಭುತವಾಗಿರೋ ಒಂದು ಮೆಸೇಜ್ ಕೊಡಕ್ ಶುರು ಮಾಡ್ತಾ ಇದ್ರು. ಅದ್ರಲ್ಲಿ ಎಲ್ಲರೂ ಇರ್ತಾ ಇದ್ರು. ಅದರಲ್ಲಿ ಆ ಹಾಡಿನಲ್ಲಿ ನೀವು ಹುಡುಕೊಂಡ್ರೆ ಎಲ್ಲಾ ಜಾತಿಯವರು ಸೇರ್ಕೊಂಡು ದಿವಸನ ಆಚರಣೆ ಮಾಡುವಾಗ ಆ ಹಾಡು ಸೃಷ್ಟಿ ಆಗ್ತದೆ. ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಳಿಸಲು ಸಾಧನ. ಅಲ್ಲಿ ನಾನು ಫ್ರೀಯಾಗಿ ನಿಮಗೆ ಕೊಡ್ತೀನಿ, ನೀವೇನೋ ಮಾಡಿ ಅಂತ ಯಾವಾಗಲೂ ಹೇಳಲಿಲ್ಲ. ದುಡಿಮೆ ಬಡತನವನ್ನು ಅಳಿಸುತ್ತೆ ಅಂತ ಅನ್ಬಿಟ್ಟು ಒಂದು ಮೆಸೇಜ್. ಅಲ್ಲಿ ಏನು ಅಂದ್ರೆ ಯಾರೋ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ ಅನ್ನೋದಕ್ಕೆ ನೀನ್ ನಿಲ್ತ್ಕೊಳ್ಳೋದ್ ಬದಲು ನಿನ್ನ ಶ್ರಮ ನಿನ್ನ ಪ್ರತಿಫಲ ಕೊಡುತ್ತೆ ಅಂತ ಅನ್ನೋದು ಒಂದು ಸಾಮಾಜಿಕ ಕಳಕಳಿ ಯಾವ ಮಟ್ಟಕ್ಕೆ ಇರ್ತಾ ಇತ್ತು ಅಂದ್ರೆ, ಕರ್ನಾಟಕದ ಬ್ರ್ಯಾಂಡ್ ಅಂತ ನಾವೇನ್ ಹೇಳ್ತೀವಿ, ನಂದಿನಿ ಕಂಪನಿ ಇದೆ. ನಂದಿನಿಗೆ ಜಾಹೀರಾತು ಬೇಕು ಅಂತ ಹೇಳ್ತಾರೆ. ಯಾರನ್ನ ಕರ್ಕೊಂಡ್ಬಂದ್ರೆ ನಂದಿನಿ ಜಾಹೀರಾತು ಚೆನ್ನಾಗ್ ಆಗ್ತದೆ ಅಂತ ಹೇಳುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಖ ಸ್ಪಷ್ಟವಾಗಿ ನಂದಿನಿ ಕಂಪನಿ ಕಾಣುತ್ತೆ. ಅವರು ನಂದಿನಿ ನಮ್ಮ ಕಂಪನಿ
ನಮ್ಮ ರಾಜ್ಯದ್ದು ನಾನು ಉಚಿತವಾಗಿ ಅದಕ್ಕೆ ಜಾಹೀರಾತು ಕೊಡ್ತೀನಿ, ನಾನು ಅದರಿಂದ ಸಂಭಾವನೆ ತಗೊಳ್ಳಲ್ಲ ಅನ್ನೋದಿತ್ತಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾರೆ. ನಾವೆಲ್ಲರೂ ನಂದಿನಿ ಹಾಲು ಕುಡಿದು ಅದರ ಉತ್ಪನ್ನಗಳನ್ನ ಬೆಳೆಸ್ಕೊಂಡು ಬೆಳೆದಂಥ ಮಕ್ಕಳು. ಅದೇ ರೀತಿಯಲ್ಲಿ ಪಲ್ಸ್ ಪೋಲಿಯೋ ಅಂತ ಅಂದ್ಬಿಟ್ಟು 1993 ಅದು ಶುರು ಆಗ್ತದೆ. ಮಕ್ಕಳುಗಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಬೇಕು ಅಂತ ಅಂದ್ರೆ ಯಾರ ಕೈಲಿ ಹಾಕ್ಸ್ಬಹುದು? ಬೇರೆ ಯಾರೋ ಡಾಕ್ಟರ್ಗಳ ಕೈಲಿ ಹಾಕ್ಸ್ಬೋದಾಗಿತ್ತು. ಆದರೆ ಡಾಕ್ಟರ್ಗಳು ಅಷ್ಟು ಫೇಸ್ ವ್ಯಾಲ್ಯೂ ಇರಲಿಲ್ಲ, ಅಂದ್ರೆ ಜನಗಳಿಗೆ ಪರಿಚಯ ಇರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಒಂದು ಮಗು ಹಿಡ್ಕೊಂಡು ಒಂದು ಡ್ರಾಪ್ಸ್ ಹಾಕ್ತಾ ಇರ್ತಾರೆ. ಆ ಡ್ರಾಪ್ ಹಾಕ್ತಾ ಇರುವಾಗ ಎಲ್ಲಾ ತಾಯಂದಿರು ವಿದೌಟ್ ಫೇಲ್ ತಪ್ಪದೆ ಪೋಲಿಯೋ ಡ್ರಾಪ್ಸ್ ನ ಹಾಕ್ಸೋ ಒಂದು ಪ್ರಕ್ರಿಯೆ ಮಾಡ್ತಾರೆ. ಇಷ್ಟು ಇನ್ವಾಲ್ವ್ಮೆಂಟ್ ಡಾಕ್ಟರ್ ರಾಜ್ಕುಮಾರ್ ಅವರಿತ್ತು. 1994ರಲ್ಲಿ ವೈದ್ಯರ ಒಂದು ಪರಿವಾರ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೊಂದು ಕಾರ್ಯಕ್ರಮ ಮಾಡ್ತಾರೆ. ಆವಾಗ ಅದ್ಭುತವಾಗಿ, ನಾನು ಡಾಕ್ಟರ್ ಅಲ್ಲ, ನೀವೆಲ್ಲ ಡಾಕ್ಟರ್ಗಳು ಜೀವ ಕೊಡುವಂಥವ್ರು, ವೈದ್ಯೋ ನಾರಾಯಣೋ ಹರಿ, ಅದು ನಾನು ಡಾಕ್ಟ್ರೇತರ ಡಾಕ್ಟ್ರು, ಹಿಂಗೆಲ್ಲ ನಾನು ಮಾಡಿದ್ದಾರೆ, ನೀವೆಲ್ಲ ನಮಗೆ ಕಷ್ಟದ ದಿನಗಳಲ್ಲಿ ನನಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇಡ್ತಾರೆ. ಬಟ್ ಎಷ್ಟು ಜನಕ್ಕೆ ಅದೃಷ್ಟ ಆಯಿತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸ್ಪರ್ಶಿಸುವಂಥದ್ದು, ಅವ್ರ ಕಷ್ಟ ಕಾಲದಲ್ಲೂ ನಾವು ಸ್ಪರ್ಶನೆ ಮಾಡುವಂಥದ್ದು ನಮ್ಮ ಪ್ರಕಾರದಲ್ಲಿ ಅದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆಗ್ಬಿಡ್ತದೆ. ಅದಕ್ಕೆ ರಾಜಕೀಯ ಉದ್ದೇಶ ಇರ್ಬೋದು, ರಾಜಕೀಯೇತರ ಉದ್ದೇಶ ಇರ್ಬೋದು, ಅದೇನೂ ಆಗಿರಲಿ, ಆದರೆ ನಮಗೆ ತುಂಬ ನೋವಾಗಿದೆ, ಕಷ್ಟ ಆಗೋಯ್ತು ಆ ಪರಿಸ್ಥಿತಿಯಲ್ಲಿ. ಅವರ 108 ದಿನದ ಅಜ್ಞಾತವಾಸ, ಅದ್ರ ಮಧ್ಯದಲ್ಲಿ ಅವರು ವಾಪಸ್ ಬಂದ ಮೇಲೆ ವೀರಪ್ಪನ ಬಹಳ ಒಳ್ಳೆ ಮನುಷ್ಯ, ಅವನು ಅತ್ತ ದೊಡ್ಡ ಕ್ರೂರಿ ಏನೂ ಅಲ್ಲ, ನಾನು ಹೇಳ್ತಾ ಇದ್ದಂಥ ಹಾಡುಗಳು ತಮಿಳಿನಲ್ಲಿ ಸಂಭಾಷಣೆ ಮಾಡ್ತಾ ಇದ್ದೆ, ಬಹಳ ಪ್ರೀತಿಯಿಂದ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ, ಒಳ್ಳೆ ಊಟ ಕೊಟ್ಟ ಅಂತ ಅಂದ್ಬಿಟ್ಟು ಕಠೋರವಾಗಿದ್ದಂಥ ಮನುಷ್ಯನಲ್ಲೂ ಒಳ್ಳೆಯವನ್ನ ಕಾಣಬಹುದು ಅನ್ನೋದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ಬಿಟ್ಟು ಹೋಗ್ಬಿಟ್ರು ಅನ್ಸುತ್ತೆ. ಮೊದಲನೇ ಚಿತ್ರ ಬೇಡರ ಕಣ್ಣಪ್ಪ ಅವ್ರು ಮಾಡುವಂಥದ್ದು, ಭಕ್ತಿ ಪ್ರಧಾನವಾದಂಥ ಚಿತ್ರ. ಒಬ್ಬ ಬೇಡ, ಅವನು ದೇವಸ್ಥಾನಕ್ಕೆ ಬರ್ತಾನೆ, ಯಾರೋ ಪೂಜೆ ಮಾಡ್ತಾ ಇರ್ತಾರೆ, ನಾನು ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವನು ಯಾವುದೋ ಮಲನ ಹೊಡ್ಕೊಂಬಂದು ಮಲದ ಮಾಂಸನ ನೈವೇದ್ಯ ಮಾಡಿ ಇಡ್ತಾನೆ ಶಿವನಿಗೆ. ಇದೆಲ್ಲ ಮಾಡ್ಬೋದಾ, ತಪ್ಪಲ್ವಾ, ಮಾಂಸ ನೈವೇದ್ಯ ಶಿವನಿಗೆ ಮಾಡಲೇಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಬೇರಿಸ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವನ ಭಕ್ತಿ ನಾನು ಪರೀಕ್ಷೆ ಮಾಡಬೇಕು ಅಂತ ಶಿವ ಒಂದು ಕಣ್ಣಲ್ಲಿ ರಕ್ತ ಬರೋಕ್ ಶುರು ಆಗ್ಬಿಡ್ತದೆ. ಅಯ್ಯಯ್ಯೋ ಪರಮಾತ್ಮ, ನಿನ್ಗೆ ರಕ್ತ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ತನ್ನ ಕಣ್ಣು ಕೊಟ್ಬಿಟ್ಟು ಅವರು ಒಂದು ಪಾತ್ರ ನಿರ್ವಹಿಸ್ತಾರೆ. ಮತ್ತೊಂದು ಕಣ್ಣಲ್ಲೂ ರಕ್ತ ಬರೋಕ್ ಶುರು ಆಗುವಾಗ ಇನ್ನೊಂದು ಕಣ್ಣಲ್ಲೂ ಅವರು ಮೀಟಿ ಕಣ್ಣು ಇಡಬೇಕು ಅಂದುವಾಗ ಆದ್ರೆ ಕಣ್ಣು ಎಲ್ಲಿದೆ ಅಂತ ಗೊತ್ತಾಗಲ್ವಲ್ಲ ಅಂದ್ಬಿಟ್ಟು ಕಾಲಿಟ್ಟು ಮತ್ತೆ ಈ ಕಣ್ಣನ್ನ ತೆಗೆದು ಆ ಕಾಲು ಇದ್ದಿದ್ದ ಜಾಗದಲ್ಲಿ ಆ ಕಣ್ಣನ್ನು ಜೋಡಿಸ್ತಾರೆ ಅಂತ ಒಂದು ಕತೆ ಇರ್ಬೋದು. ಯಾಕೆ ಈ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೀನಿ ಅಂದ್ರೆ, ಸತ್ತೋಗ್ತಾರೆ ರಾಜ್ಕುಮಾರ್ ಅವರು 2006ರಲ್ಲಿ. ಅವಾಗ ಮೆಸೇಜ್ ಬಿಟ್ಟಿರ್ತಾರೆ, ನನ್ನ ಕಣ್ಣುಗಳನ್ನ ದಾನ ಮಾಡಬಹುದು ಅಂತ ಅಂದ್ಬಿಟ್ಟು, ನೇತ್ರದಾನ ಮಹಾದಾನ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಬೋರ್ಡ್ ಹಾಕಕ್ ಶುರು ಆಗ್ತದೆ. ಅಲ್ಲಿಂದ ಆಚೆಗಡೆ ಒಂದು ಆಂದೋಲನ ಸೃಷ್ಟಿ ಆಗ್ತದೆ. ಅದಕ್ಕೆ ಮುಂಚೆ ನೇತ್ರದಾನ ಯಾರು ಮಾಡ್ತಾ ಇರ್ಲಿಲ್ವಾ? ಮಾಡ್ತಿದ್ರು, ಬಹಳ ಅಲ್ಪ ಪ್ರಮಾಣದಲ್ಲಿ. ಇವಾಗ ನನ್ನಂಥವರು ಅಲ್ಲ, ಎಷ್ಟೊಂದು ಲಕ್ಷಾಂತರ ಜನ ಬೈ ಡಿಫಾಲ್ಟ್ ನಾವು ಸೈನ್ ಹಾಕಿ ಬಿಟ್ಟಿದ್ದೀವಿ ಡಾಕ್ಯುಮೆಂಟ್. ಡೊನೇಷನ್ ಬಾಂಡು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಅದು ಗೊತ್ತಿರ್ತದೆ. ನಾನು ಯಾವತ್ತೋ ಕಾಲಾಗಿದ್ರಿ ದಿನದಲ್ಲಿ ನನ್ನ ಕಣ್ಣುಗಳನ್ನ ದಾನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈ ಥರದ್ದು ಏನೋ ಆರ್ಗನ್ ಡೊನೇಷನ್ನು ಮಾಡ್ತಾ, ಅವರು ಆರೋಗ್ಯವಾಗಿದ್ದರೆ ಅದನ್ನು ಮಾಡ್ತಿದ್ರೇನೋ, ದೇಹ ದಾನನೂ ಮಾಡ್ಬೋದು. ಯಾವುದೋ ಒಂದು ನಮ್ಮನ್ನು ಕರ್ಕೊಂಡೋಗಿ ಸುಟ್ಟು ಬಿಡೋದು ಅಥವಾ ಹೂಳು ಬಿಡೋದು ಏನೋ ಒಂದು ಕಾರ್ಯ ಮಾಡ್ತಾರೆ. ಅದನ್ನೆಲ್ಲ ಮೀರಿ ನಮ್ಮ ದೇಹ ಅಟ್ಲೀಸ್ಟ್ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಆಗಲಿ ಅನ್ನೋ ಒಂದು ಮೆಸೇಜು ಕೊಡ್ಬೋದು. ಆರೋಗ್ಯವಾಗಿದ್ದಂಥ ಆರ್ಗನ್ ಡೊನೇಷನ್ಸ್ ಅಂದರೆ ಅಂಗಾಂಗ ದಾನಗಳನ್ನು ನಾವು ಮಾಡ್ಬೋದು. ನಾವು ಆರೋಗ್ಯವಾಗಿದ್ದು ಅಕಸ್ಮಾತ್ ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ನಾವು ಕಳೆದೋದ್ರೆ ಈ ಥರದೊಂದು. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮನೆಗೆ ಮಾತ್ರ ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಇಡೀ ಕರ್ನಾಟಕಕ್ಕೆ ವ್ಯಕ್ತಿ ಆಗಿದ್ದರು. ನಾನು ಇನ್ನೂ ಸ್ವಲ್ಪ ಅರ್ಲಿ ಡಾಕ್ಟರ್, ಒಂದು 7-8 ವರ್ಷ ಆಗಿತ್ತು ಆ್ಯಸ್ ಎ ಸರ್ಜನ್ ಆಪ್ರೇಟ್ ಮಾಡ್ತಾ ಇದ್ದೆ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ, ರೇಡಿಯೋದಲ್ಲಿ ಮೆಸೇಜ್ ಬರ್ತದೆ. ಈಗ ಇಷ್ಟು ದಿವಸ ಡಾಕ್ಟರ್ ರಾಜ್ಕುಮಾರ್ನ ನೋಡಿಕೊಂಡು ಅವ್ರ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಕೊಂಡು ಬಂದವರು ಇದ್ದಕ್ಕಿದ್ದಂಗೆ ಅವರು ಇಲ್ಲ ಅಂತ ಅನ್ನುವಾಗ ನೋವಾಗಕ್ಕೆ ಶುರು ಆಯಿತು. ವಾಪಸ್ ಹೋಗಿ ಮನೇಲಿ ಕೂತ್ಕೊಳ್ತೀವಿ. ಯಾಕೆಂದರೆ ಏನೇನು ನಡೀತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸುತ್ತಮುತ್ತ, ಹೆಂಗೆ ಅವ್ರನ್ನ ಕಂಪ್ಲೀಟ್ ಮಾಡ್ತಾರೆ, ಜರ್ನಿ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಕಂಠೀರವ ಸ್ಟುಡಿಯೋದಲ್ಲಿ ಅವ್ರಿಗೆ ಜಾಗ ವ್ಯವಸ್ಥೆ ಆಗುತ್ತೆ, ಎಲ್ಲ ಸಿದ್ಧತೆಗಳು ನಡೆಯುತ್ತೆ. ಅವ್ರ ಮಕ್ಕಳು ಅವ್ರನ್ನ ಗುಂಡಿಯಲ್ಲಿ ಇಳಿಸಿ ಮಣ್ಣು ಹಾಕಕ್ಕೆ ಅವಕಾಶ ಸಿಕ್ಕದೆ ಇರೋ ರೀತಿಯಲ್ಲಿ ನಮ್ಮಣ್ಣ, ನನ್ನವರು, ನಮ್ಮ ಅಣ್ಣ ತಮ್ಮ ಪೂರ್ತಿ ಪ್ರಮಾಣದಲ್ಲಿ ಸಾಮಾನ್ಯ ಜನರು ಅವ್ರ ಕಾರ್ಯ ಕಂಪ್ಲೀಟ್ ಮಾಡಿಬಿಡ್ತಾರೆ. ಅರ್ಜೆಂಟಲ್ಲಿ ಮಾಡ್ಬೋದು, ಬಟ್ ನಾನು ರಾಜ್ಕುಮಾರ್ ಅವ್ರಿಗೆ ಒಂದು ಇಡೀ ಮಣ್ಣು ಹಾಕಬೇಕು ಅಂತ ಅಂದ್ಬಿಟ್ಟು ಲಕ್ಷಾಂತರ ಜನಗಳು ಬರ್ತಾರೆ. ಮೋಸ್ಟ್ಲಿ ಈಗ ನಾವು ಯಾರು ಸತ್ತೋದ್ರೆ ಗುಂಡಿಗೆ ಹಾಕಕ್ಕೆ ಒಂದು 5-6 ಜನ ಇರ್ತಾರೆ ನಮ್ಮ ಸುತ್ತ. ಆದರೆ ಕೊನೆಯಲ್ಲಿ ಎಲ್ಲ ಸೆನ್ಕಿಯಲ್ಲೋ ಅಥವಾ JCBಯಲ್ಲೋ ಮಣ್ಣು ತುಂಬಬೇಕು. ಅವತ್ತಿನ ದಿವಸ ಅವ್ರು ಮಣ್ಣು ತುಂಬೋ ಅನ್ನೋ ಪರಿಸ್ಥಿತಿನೇ ಬರಲಿಲ್ಲ. ಒಬ್ಬೊಬ್ಬರು ಒಂದೊಂದು ಇಡೀ ಮಣ್ಣು ಹಾಕಿದ್ರು, ಒಂದು ಗೋಪುರ ಆಗೋಯ್ತು. ಇದು ಅವರ ಸಂಪಾದನೆ ಅಂತ ನಾನು ಹೇಳ್ಬೋದು.
ಇಷ್ಟೊತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನಗೆ ಎಷ್ಟು ಅರ್ಹತೆ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಕ್ಕೆ ಅಂತ ಅನ್ಬಿಟ್ಟು ನನ್ಗೆ ಗೊತ್ತಿಲ್ಲ. ಆದರೆ ಒಬ್ಬ ಅಭಿಮಾನಿಯಾಗಿ ಅವರ ಜೀವನದುದ್ದಕ್ಕೂ ನಾನು ನೋಡ್ಕೊಳ್ತಾ ಬಂದಿದ್ದೀನಿ ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಅವರು ಮಾಡಿದ್ದಷ್ಟು ಒಳ್ಳೆ ಪಾತ್ರಗಳನ್ನ, ಅವ್ರು ಮಾಡಿದ್ದಷ್ಟು ಒಳ್ಳೆ ಕೆಲಸಗಳನ್ನ ಜೀವನದಲ್ಲಿ ಸ್ವಲ್ಪ ಮಟ್ಟಕ್ಕಾದರೂ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ. ಅಷ್ಟೇ ರೀತಿಯಲ್ಲಿ ಎಲ್ಲರೂ ನನ್ನ ಸಮಕಾಲೀನರು ಮಾಡಿದ್ದಾರೆ ಅಂತಲೂ ನಾನು ಬಹಳ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತಿದ್ದಂಥ ಮಾಹಿತಿ ನಾನು ಪ್ರೀತಿ ಪಟ್ಟು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮಸ್ತೆ.